ನಮಸ್ಕಾರ. ಸಂಸ್ಕಾರದ ಬೆಳಕು, ಆಹಾರ, ಆರೋಗ್ಯ, ಆಧ್ಯಾತ್ಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಬ್ಬಬ್ಬಾ, ಬೇಸಿಗೆ ಎಂಥದ್ದು ಅಂದರೆ ದಗ 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 ಬಿಸಿಲು, ಬಾಯಾರಿಕೆ ವಿಪರೀತ. ಎಲ್ಲರಿಗೂ ಬೆವರು 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 ಸುರಿದು ಹೋಗ್ತಾ ಇದೆ. ಬೆವರು ಸುರಿದಾಗ ನಮ್ಮ ಶರೀರದಲ್ಲಿರೋ ನೀರಿನಾಂಶ ಜೊತೆಗೆ ಲವಣಗಳು ಕೂಡ ನಾವು ಕಳ್ಕೊಳ್ತೀವಿ. ಆದರೆ ಇಂಥ ಸಮಯದಲ್ಲಿ ಬಾಯಾರಿಕೆ ಆದಾಗ ನಾವು ಏನು ಕುಡಿಬೇಕು ಏನು ಕುಡಿಬಾರ್ದು ಅನ್ನೋ ಯೋಚನೆ ಜನರಿಗೆ ಇಲ್ಲ. ಯಾವಾಗ ನಾವು ಹಳೆ ಕಾಲದಲ್ಲಿ ನೆನ್ಪಿಟ್ಕೊಳ್ಳಿ, ಯಾರಾದರೂ ದಣಿದು ಬಿಸಿಲಲ್ಲಿ ಬಂದರೆ ಅವ್ರಿಗೊಂದು ತುಂಡು ಬೆಲ್ಲ ಕೊಟ್ಬಿಟ್ಟು ಹೂಜಿನಿಂದ ತೆಗೆದು ತಂಪಾದ ನೀರನ್ನು ಕುಡಿಯೋಕ್ಕೆ ಕೊಡ್ತಾಯಿದ್ರು. ಅದು ಕಾಯಿಸಿ ಆರಿಸಿದಂಥ ನೀರು ಆರೋಗ್ಯಕ್ಕೆ ಭಾಳ ಹಿತವಾಗಿರ್ತಾಯಿತ್ತು. ಆದರೆ ಇವತ್ತಿಗೇನು ಮಾಡ್ತಾ ಇದ್ದಾರೆ ಅಂತಂದರೆ, ಫ್ರಿಜ್ಜಲ್ಲಿಟ್ಟಿರುವಂಥ ನೀರನ್ನು ಕುಡಿತಾ ಇದ್ದಾರೆ. ಈ ನೀರು ಅಥರ್ವಣ ವೇದದಲ್ಲಿ ಹೇಳ್ತಾರೆ, ನೀರಿಗೆ ಜೀವ ಜಲ, ಎಲಿಕ್ಸರ್ ಆಫ್ ಲೈಫ್ ಅಂತ ಕರೀತಾರೆ. ಎಲಿಕ್ಸರ್ ಆಫ್ ಲೈಫ್ ಅಂತ ಯಾಕೆ ವೇದಗಳಲ್ಲಿ ಹೇಳಿದೆ ಅಂತಂದರೆ, ನೀರಿಲ್ಲದೆ ನಾವು ಕೇವಲ 3 ದಿನ ಬದುಕಬಹುದು. ನೀರಿಲ್ಲದೆ ಬದುಕೋಕ್ಕಾಗದೇ ಇಲ್ಲ. ನೀರನ್ನು ಕುಡಿಲೇಬೇಕು. ಯಾವಾಗ ನಮಗೆ ನೀರಿನ ಅಂಶ ಕಡಿಮೆ ಆಗುತ್ತೋ ಆವಾಗ ನಾವು ನಿತ್ರಾಣ ಆಗ್ತೀವಿ. ಆದರೆ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಪಾಶ್ಚಾತ್ಯರ ಅನುಕರಣೆ ಮಾಡಿಕೊಂಡು ಕೋಲ್ಡ್ ವಾಟರ್ ಅಂದರೆ ಫ್ರಿಜ್ಜಲ್ಲಿ ಇಟ್ಟಂಥ ಫ್ರೀಸಿಂಗ್ ವಾಟರ್ನ ತಗೊಳ್ತಾರೆ. ಇಲ್ಲ ಅದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿತಾರೆ. ಇಲ್ಲ ಹೋಟ್ಲಿಗೆ ಊಟಕ್ಕೆ ಹೋದರೆ ಅಲ್ಲಿ ಆರ್ಡ್ರ್ ಮಾಡಿದಾಗ ಕೂಡ ಚಿಲ್ಡ್ ವಾಟರ್ ಕೊಡಿ ಅಂತ ಹೇಳ್ತಾರೆ. ಆದರೆ ಯೋಚನೆ ಮಾಡೋದಿಲ್ಲ, ಚಿಲ್ಡ್ ವಾಟರ್ ಕುಡಿಯೋದ್ರಿಂದ ಏನಾಗುತ್ತೆ ಅನ್ನೋ ಇದು ಅವ್ರಿಗೆ ಗೊತ್ತಿಲ್ಲ. ಚಿಲ್ಡ್ ವಾಟರ್ ಕುಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಶರೀರದಲ್ಲಿ 5 ಲೀಟರ್ ರಕ್ತ ಇದೆ. ಆ 5 ಲೀಟರ್ ರಕ್ತನ ವಾಹಕವಾಗಿ ತಗೊಂಡು ಹೋಗೋದೇ ನೀರಿನಂಶ ಸೀರಮ್. ಹಾಗಾಗಿ ನಮ್ಮ ಶರೀರದಲ್ಲಿ ಸುಮಾರು 70% ನೀರಿರೋದ್ರಿಂದ ನಾವು ನೀರನ್ನು ಕುಡಿಬೇಕು. ನೀರನ್ನು ಕುಡಿದೇ ಇದ್ದರೆ ನಮಗೆ ಸುಸ್ತಾಗತ್ತೆ, ಬದುಕೋದೇ ಕಷ್ಟ ಆಗತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ. ಆದರೆ ಈಗ ನಾವು ಚಿಲ್ಡ್ ವಾಟರ್ ಕುಡಿದಾಗ ಏನಾಗುತ್ತೆ ಅಂದರೆ, ಹೊಟ್ಟೆ ಒಳಪದರಿನಲ್ಲಿರುವಂಥ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತೆ. ಅಲ್ಲಿರೋ ವೇಗಸ್ ನರ್ವ್ ಸ್ಟಿಮ್ಯುಲೇಟ್ ಆಗುತ್ತೆ. ಆ ಸ್ಟಿಮ್ಯುಲೇಟ್ ಆದಾಗ ನಮ್ಮ ಹೃದಯದ ಮಿಡಿತ ಕಡಿಮೆ ಆಗುತ್ತೆ. ಈ ಹೃದಯದ ಮಿಡಿತ ಕಡಿಮೆ ಆದಾಗ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರ ಜೊತೆಗೆ ನಮ್ಮ ಜೀರ್ಣಶಕ್ತಿನೂ ಕಡಿಮೆ ಆಗುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಪೂರ್ತಿ ಫ್ರೀಸಿಂಗ್ ವಾಟರ್ನ ಕುಡಿದಿದ್ದೆ ಆದರೆ, ಐಸ್ ಕೋಲ್ಡ್ ವಾಟರ್ ಕುಡಿದ್ರೆ ಬ್ರೇನ್ ಫ್ರೀಸ್ ಆಗಿ ಹೋಗ್ಬಿಡುತ್ತೆ, ತಲೆನೋವು ಬರುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಕಫ ಕಟ್ಕೊಳ್ಳುತ್ತೆ. ಶ್ವಾಸಕೋಶಗಳನ್ನು, ಹೃದಯವನ್ನು, ನಮ್ಮ ಜಠರವನ್ನು ಮತ್ತು ಬ್ರೈನನ್ನು ಡ್ಯಾಮೇಜ್ ಮಾಡುವಂಥ ಈ ಐಸ್ ಕೋಲ್ಡ್ ವಾಟರ್ನ, ಫ್ರಿಜ್ ವಾಟರ್ನ ದಯವಿಟ್ಟು ಕುಡಿಬೇಡಿ. ಕುಡಿಯೋದೇ ಆದರೆ ಕಾಯಿಸಿ ಆರಿಸಿದಂಥ ತಂಪಾದಂಥದ್ದು, ಅದಕ್ಕೆ ಒಂದು ತೊಟ್ಟು ಪುದೀನ ಸೊಪ್ಪನ್ನು ಅಥವಾ ನಮ್ಮ ತುಳಸಿಯನ್ನು ಹಾಕಿ ಅದನ್ನು ಕುಡಿಬೇಕು. ಇಲ್ಲ ಅದಕ್ಕೆ ಬೆಲ್ಲ ಹಾಕಿ ನೀವು ಬೆಲ್ಲದ ಪಾನಕ ಮಾಡಿಕೊಂಡು ಲಿಂಬೆಹಣ್ಣು ಜೊತೆ ಕುಡಿದ್ರೆ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ನೀರನ್ನು, ಪ್ಲಾಸ್ಟಿಕ್ ಬಾಟ್ಲಲ್ಲಿರೋ ನೀರನ್ನು ದಯವಿಟ್ಟು ಕುಡಿಬೇಡಿ. ಪ್ಲಾಸ್ಟಿಕ್ ಬಾಟಲಲ್ಲೇ, ಅದು ಬಿಸಿಲಲ್ಲಿ ಕಾರಲ್ಲಿ ಇಟ್ಟಾಗ ಅದರಲ್ಲಿ ಕೆಮಿಕಲ್ಸು ಡಿಸಾಲ್ವ್ ಆಗಿ ನಮ್ಮ ನೀರು ಕಲುಷಿತ ಆಗುತ್ತೆ, ನಮ್ಮ ಆರೋಗ್ಯ ಹಾಳಾಗತ್ತೆ. ಹಾಗಾಗಿ ದಯವಿಟ್ಟು ನಾವು ಕಾಪರ್ ಅಂತಂದರೆ ತಾಮ್ರದ ಪಾತ್ರೆಯಲ್ಲಿ ಇಟ್ಟಂಥ ನೀರು ಅಥವಾ ಮಣ್ಣಿನ ಹೂಜೆಯಲ್ಲಿ ಇಟ್ಟಂಥ ನೀರನ್ನು ಕುಡಿಯೋಣ. ಆದರೆ ಫ್ರಿಜ್ಜದಲ್ಲಿಟ್ಟಂಥದ್ದು, ಪ್ಲಾಸ್ಟಿಕ್ ಬಾಟ್ಲಲ್ಲಿಟ್ಟಂಥ ನೀರನ್ನು ದಯವಿಟ್ಟು ಕುಡಿಬೇಡಿ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನಮ್ಮ ಶರೀರವನ್ನು ನಾಶ ಮಾಡುತ್ತೆ. ದಾಹ ಕಡಿಮೆ ಮಾಡೋದು ಬಿಟ್ಟು ದಾಹ ಇನ್ನೂ ಹೆಚ್ಚಾಗುತ್ತೆ ಅನ್ನೋದನ್ನು ಮರಿಬೇಡಿ. ನಮಸ್ಕಾರ.